ಏನು ಡೆವಲಪ್ಮೆಂಟು. ಪ್ರಿಯಾಂಕಾ ಖರ್ಗೆ ಸಾಹೇಬರು ಮಾತಾಡಿದ್ದೆ ಏನ್ರಿ, ಅದೇ ಪ್ರಿಯಾಂಕಾ ಖರ್ಗೆ ಮೇಲೆ ಯಾರು ಇದು ಮಾಡ್ತಾರೆ, ಇದೇ ಫಸ್ಟ್ 15 ಜನ ಲೆಟ್ರ್ ಸಿಗ್ನೇಚರ್ ಮಾಡ್ತಾರೆ ಬಿ ಆರ್ ಪಾಟೀಲ್ರು. ಕೃಷ್ಣ ಬೈರೇಗೌಡ್ರೆ, ಪ್ರಿಯಾಂಕಾ ಖರ್ಗೆ ಅವರೇ, ನಮಗೆ ದಯವಿಟ್ಟು ಇವರಿಂದ ಉಳಿಸಿ ಅಂತೇಳಿ ಯಾರ ಮುಂದೆ ಹೇಳ್ತಾರೆ ಇದನ್ನ? ದ ಪೊಲಿಟಿಷಿಯನ್, ಹರಿಯಾಣದ ಹುಲಿ ಸುರ್ಜೇವಾಲಾ ಮುಂದೆ ಹೇಳ್ತಾರೆ. ಯಾರು ಇವರು ಇದೇ ಕಂಪ್ಲೇಂಟ್ ಕೊಡ್ತಾರೆ. ಹಾಗಾದ್ರೆ ಪಾಪ ಹರಿಯಾಣದ ಹುಲಿ ಬಿಡಿ ಅವರು, ಯಾರು ಸುರ್ಜೇವಾಲಾ ಸಾಹೇಬ್ರು ಹಿಂಭಾಗದಿಂದ ಬಂದು ರಾಜ್ಯಸಭಾ ಮೆಂಬರ್ ಆಗಿ ಪಾಪ ಓಡೋಡ್ ಬರ್ತಾರೆ ಕರ್ನಾಟಕಕ್ಕೆ. ಓಕೆನಾ? ಇಲ್ಲಿ ಇವತ್ತೇನಿದೆ ಅಂತ ಹೇಳಿದ್ರೆ, ಇವತ್ತು ರಾಜ್ಯ ಸರ್ಕಾರ ಖಂಡಿತವಾಗ್ಲೂ ಜನರ ದುಡ್ಡನ್ನ ಮುಖಾಂತರ ಇವತ್ತು ತುಂಬಿ ತುಳುತ್ತಿದೆ. ಆದ್ರೆ ಸತ್ಯ ಹೇಳ್ತಾ ಇದ್ದೀನಿ, ಇವತ್ತು ಭ್ರಷ್ಟಾಚಾರದಿಂದ ಇವತ್ತಿರೋದು 3 ರಾಜ್ಯ ಕಾಂಗ್ರೆಸ್ಗೆ, ಕರ್ನಾಟಕ ಮತ್ತೆ ಆಂಧ್ರ ಪ್ರದೇಶ, ಹರಿಯಾಣ ಅಂತೀನಿ, ಹಿಮಾಚಲ ಪ್ರದೇಶ. ಈ 3 ರಾಜ್ಯಗಳಲ್ಲಿ ಮೇಜರ್ ಅಂತ ಹೇಳಿದ್ರೆ ಕರ್ನಾಟಕ. ಯಾಕೆ ಹೇಳಿ? ಒಳ್ಳೆ ದುಡ್ಡು ಬರ್ತದೆ. ಏನಾದ್ರೂ ಮಾಡಿ ಎಲ್ಲ ರಾಜ್ಯಗಳ ಒಂದು ಚುನಾವಣೆಯನ್ನ ಮಾಡಬಹುದು. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅನ್ನ ಈ ದೇಶದಲ್ಲಿ ಭದ್ರವಾಗಿಡ್ಬೋದು ಅನ್ನೋದು ಗೊತ್ತಾಗಿದೆ ಇವ್ರಿಗೆ. ಅದಕ್ಕೋಸ್ಕರ ವರ್ಷಕ್ಕೆ 10 ಬಾರಿ, ತಿಂಗಳಿಗೆ 10 ಬಾರಿ ಬರೋದು. ಇವತ್ತೇನಾದ್ರೂ ಜನಗಳನ್ನ RDPR ಅಲ್ಲಿ ಇವ್ರದ್ದೇನಾದ್ರೂ ಬಳಸಿದಾರ ದುಡ್ಡನ್ನ, ಗ್ರಾಮ ಪಂಚಾಯತಿಗೆ ಹೇಳಿದ್ರು ಸಿದ್ದರಾಮಯ್ಯ ಸಾಹೇಬರು 5 ಕೋಟಿ ಕೊಡ್ತೀವಿ ಪ್ರತಿ ವರ್ಷ. 5 ಕೋಟಿ ಗ್ರಾಮ ಪಂಚಾಯತಿಗೆ ಒಂದು ನಯಾ ಪೈಸೆ ಕೊಡ್ಲಿಲ್ಲ. DC ಅವ್ರ ಖಾತೆಯಲ್ಲಿ 50 ಕೋಟಿ ಇಡ್ತೀವಿ, 5 ರೂಪಾಯಿ ಇಲ್ಲ. ಹಾಗಿದ್ರೆ ಇವೆಲ್ಲ ಹೇಳ್ತಾರೆ. ಸರ್ ಹೇಳಿದ್ರು ರಾಜಸ್ವ ವೆಚ್ಚ ಎಷ್ಟು? 3,11,739 ಕೋಟಿ. ಬಂಡವಾಳ ವೆಚ್ಚ 68,172 ಕೋಟಿ. ಹಾಗಾದ್ರೆ ನೀವು ಬಜೆಟ್ ಆದ್ಮೇಲೂ ಸಹ ಇನ್ಕ್ರೀಸ್ ಮಾಡಿದ್ರಿ, ಬಸ್ ಫೇರ್ ಜಾಸ್ತಿ ಮಾಡಿದ್ರಿ, ಲಿಕ್ಕರ್ ರೇಟ್ ಜಾಸ್ತಿ ಮಾಡಿದ್ರಿ, ಹಾಲ್ ಜಾಸ್ತಿ ಮಾಡಿದ್ರಿ, ಬೆಣ್ಣೆ ಜಾಸ್ತಿ ಮಾಡಿದ್ರಿ. ಹಾಗಾದ್ರೆ ಈ ದುಡ್ಡು ಏನಾಯ್ತು? ಈ ದುಡ್ಡಲ್ಲಿ ನಿಮ್ ರಿಯಾಕ್ಷನ್ ಪಡ್ಕೊಂಡೆ. ಈಗ ಯದುಕುಮಾರ್ ಸರ್, ನಾನು ಒಂದು ರಿಪೋರ್ಟ್ ನೋಡ್ತಾ ಇದ್ದೆ ಸರ್, ರಿಸರ್ವ್ ಬ್ಯಾಂಕ್ ಇಂಡಿಯಾದ ವಿಸ್ತೃತ ವರದಿ. 2023ರಲ್ಲಿ 3,90,000 ಇದ್ದ ತಲಾ ಸಾಲ ಈಗ ಕಳೆದ 2 ವರ್ಷಗಳಿಂದ 90,000 ಜಾಸ್ತಿ ಆಗಿದೆ ಅಂತೆ. ಅಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೊಟ್ಟಿರುವಂತಹ ರಿಪೋರ್ಟ್. ಪ್ರತಿಯೊಬ್ಬ ಭಾರತೀಯ ಅಂದ್ರೆ ನಾಗರಿಕನ ತಲೆ ಮೇಲೆ ಈಗ ಸಾಲ ಇದೆ ಅಂದ್ರೆ ಜನ ನಂಬಬೇಕು ಅಂತದೊಂದು ರಿಪೋರ್ಟ್ ಬಂದಿದೆ. ಇದಕ್ಕೆ ಇಷ್ಟು ಸಾಲ ಹೆಚ್ಚಳ ಆಗೋದು ಕಾರಣ ಏನು? ವಿರೋಧ ಪಕ್ಷದವರು ಅದನ್ನ ಪ್ರಶ್ನೆ ಮಾಡೋದು ಸಹಜ ಸರ್, ಅದನ್ನೇ ಕೇಳ್ತಾ ಇದ್ರು ಅನಂತ್ ಕುಮಾರ್ ಸರ್. ಇದ್ರ ಬಗ್ಗೆ ಕೂಡ ಲೆಕ್ಕ ಕೊಡಬೇಕು. ಮೋಸ್ಟ್ಲಿ ಹಂಗಂದ್ರೆ ಗ್ಯಾರಂಟಿ ಯೋಜನೆಗಳು ಅಂತ ನೀವು ಹೇಳದೇ ಇದ್ರು ಕೂಡ ಬೇರೆ ಬೇರೆ ಯೋಜನೆಗಳಿಂದಲೂ ಕೂಡ ಸಾಲ ಆಗಿರ್ಬೇಕಲ್ಲ, ಅಲ್ಲೂ ಕೂಡ ಬೊಕ್ಕಸ ಖಾಲಿ ಆಗಿರ್ಬೇಕಲ್ಲ ಅನ್ನೋದನ್ನ ಅವ್ರು ಪ್ರಶ್ನೆ ಮಾಡ್ತಾರೆ. ಕೇಂದ್ರ ಸರ್ಕಾರದ ಹೇಳ್ಬೇಕಾಗತ್ತ ರಾಜ್ಯ ಸರ್ಕಾರ? ಸರ್ ಕೇಂದ್ರ ಸರ್ಕಾರದ ಹೇಳಿ ಸರ್. ಕೇಂದ್ರ ಸರ್ಕಾರದ ಹೇಳಿದ್ದು ಕೇಂದ್ರ ಸರ್ಕಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಲಕ್ಷ ಕೋಟಿ ಇದೆ? ಬಜೆಟ್ 50 ಲಕ್ಷ ಕೋಟಿ ಬಂದಿದೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 11.5 ಲಕ್ಷ ಕೋಟಿ ಇರುವಂತದ್ದು. 11.5 ಲಕ್ಷ ಕೋಟಿನಲ್ಲಿ ಇಡೀ ಭಾರತದಲ್ಲಿ ಇವತ್ತು ನ್ಯಾಷನಲ್ ಹೈವೇಸ್ ಆಗ್ತಾ ಇರುವಂತ ವೇಗ ಯಾವುದು, ವೇಗದ ರೀತಿ ಏನು, ಎಲೆಕ್ಟ್ರಿಫಿಕೇಶನ್ಸ್ ಆಫ್ ದಿ ರೈಲ್ವೇಸ್ ಯಾವುದು? ಇವರ ಕಾಂಗ್ರೆಸ್ ಸರ್ಕಾರದ 60-70 ವರ್ಷದಲ್ಲಿ 18,000 ಹಳ್ಳಿಗಳಿಗೆ ಕರೆಂಟ್ ಇಲ್ಲದೆ ಇದ್ದಂಥದ್ದು ಕರೆಂಟ್ ತಲುಪಿದಂಥದ್ದು ಯಾವುದು? ಇದು 74 ಏರ್ಪೋರ್ಟ್ ಇದ್ದಿದ್ದು ಇವತ್ತು 150 ಏರ್ಪೋರ್ಟ್ ಆಗಿದ್ದಂಥದ್ದು ಯಾವುದು? ಹಾಗಾಗಿ ಆಮೇಲೆ ಯೂನಿವರ್ಸಿಟಿಗಳು ಹೇಳ್ತಾ ಇದ್ರು 2 ಏಮ್ಸ್ ಇದ್ದಿದ್ದಂಥದ್ದು, 2 ಏಮ್ಸ್ ಇರೋಂಥದ್ದು. ಇವತ್ತು ಏಮ್ಸ್ ಸಂಖ್ಯೆ ಎಷ್ಟಿದೆ? ಆಸ್ಪತ್ರೆಗಳ ಸಂಖ್ಯೆ ಎಷ್ಟಿದೆ? ಅಂದ್ರೆ ನಾವು ಅಭಿವೃದ್ಧಿಗೆ ನಾವೇನ್ ಮಾಡಿದ್ರೆ ಅದು ಜನರಿಗೆ ಕಾಣಿಸ್ತಾ ಇರುವಂತದ್ದು, ಜನರಿಗೆ ಇದು ಮಾಡ್ತಾ ಇರುವಂತದ್ದು. ಅದ್ರ ಜೊತೆ ಹಾಗಾದ್ರೆ ನೀವು ಬಂದ್ಬಿಟ್ಟು ಬರೀ ಕೇಂದ್ರ ಸರ್ಕಾರದ ಮೇಲೆ ಇದು ಮಾಡ್ತಿರಲ್ಲ. ಹಾಗಾದ್ರೆ 7,500 ಕೋಟಿ ಹೆಚ್ಚಿಗೆ ರೈಲ್ವೆನಲ್ಲಿ ರಾಜ್ಯಕ್ಕೆ ಬಂತಲ್ಲ, ಅದ್ರ ಬಗ್ಗೆ ಯಾಕೆ ತುಟಿಕ್ ಬುಟಿಕ್ ಅನ್ನಲ್ಲ ತಾವು? ಇವತ್ತು ಸಿಗಂದೂರಿನಲ್ಲಿ ಇವತ್ತು ಬ್ರಿಡ್ಜ್ 450 ಕೋಟಿ ಬ್ರಿಡ್ಜ್ 14ನೇ ತಾರೀಕು ಲೋಕ ಸಮರ್ಪಣೆ ಆಗ್ತಾ ಇತ್ತಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡಿಲ್ಲ? ಕೇಂದ್ರ ಸ್ಪಾನ್ಸರ್ಡ್ ಮಾಡಿರುವಂತ ಯೋಜನೆಗಳು ಬರ್ತಾ ಇತ್ತಲ್ಲ, ಅದಕ್ಕೆ ಲೆಕ್ಕ ಯಾಕೆ ಆಗ್ತಾ ಇಲ್ಲ? ಅದಕ್ಕೆ ಲೆಕ್ಕಕ್ಕೆ ಹಾಕಿದ್ ಮಾಡಿ ನಾನು ಫೈನಲ್ ರಿಯಾಕ್ಷನ್ ತಗೊಂಡ್ಬಿಡೋಣ. ಅನಂತ್ ಕುಮಾರ್ ಸರ್, ಸಾಲು ಅಭಿವೃದ್ಧಿಗಳು, ಅದರ ಅಭಿವೃದ್ಧಿ ಬಗ್ಗೆ ಮಾತಾಡೋದು ಬಿಟ್ಟು ಸಾಲದ ಬಗ್ಗೆ ಯಾಕೆ ಧ್ವನಿ ಎತ್ತುತ್ತೀರಿ? ರಾಜ್ಯದಲ್ಲಿ ಅಭಿವೃದ್ಧಿ ಮರೀಚಿಕೆ ಆಗಿದೆ, ಬಟ್ ಪಂಚ ಗ್ಯಾರಂಟಿಗಳ ಬಗ್ಗೆ ನಾವು ಒಂದೇ ಹೇಳುದು, ನಾವು ಸಾಲಗಳು ಮಾಡಿದ್ದನ್ನ ಯಾವ್ಯಾವ ಯೋಜನೆಗಳು ಮಾಡಿದ್ವಿ ಅಂತ ನೀವು ಫ್ಯಾಕ್ಟ್ ಚೆಕ್ ಮಾಡಬಹುದು. ಆದ್ರೆ ಇವರು 1,15,000 ಸಾಲ ಮಾಡಿದಾರಲ್ಲ, ಯಾವ್ದು ಫ್ಯಾಕ್ಟ್ ಚೆಕ್ ಪ್ಲೀಸ್ ಕರ್ನಾಟಕ ಜನತೆಗೆ ಹೇಳಿ. ನಾವು ಇಂತ ಯೋಜನೆ ಮಾಡಿದೀವಿ ಅಂತ ಗ್ಯಾರಂಟಿ ಬಿಟ್ಟು ಅಭಿವೃದ್ಧಿ ಅಲ್ಲ, ವಿತೌಟ್ ಗ್ಯಾರಂಟಿ ಯೋಜನೆಗಳು ಬಡವರನ್ನ ಸಬಲೀಕರಣದ ಕಡೆ ತಗೊಂಡು ಹೋಗುವಂತ ಯೋಜನೆಗಳು ಮತ್ತು ಗ್ರಾಮೀಣ ಮಟ್ಟದ ಆರ್ಥಿಕತೆಯನ್ನ ಇನ್ನೊಂದಿಷ್ಟು ಬಲಿಷ್ಠಗೊಳಿಸುವಂತ ಸಮಯದ ಅಭಾವ ಇದೆ. ಅಭಿವೃದ್ಧಿ ಯಾಕಾಗ್ತಿಲ್ಲ ಸರ್? ಸಾಲದ ಸಮಸ್ಯೆನ ಅಥವಾ ಬೊಕ್ಕಸ ಖಾಲಿ ಆಗಿದೆ? ಪಂಚ ಗ್ಯಾರಂಟಿ ಇಲ್ಲ, ಗ್ಯಾರಂಟಿಗಳಿಗೂ ಅಭಿವೃದ್ಧಿಗೂ ಸಂಬಂಧ ಇಲ್ಲ.
ಅಭಿವೃದ್ಧಿ ಸಂಬಂಧ ಚಟುವಟಿಕೆಗಳು ಇಲ್ಲ, ನಡೀತಾನೆ ಅಭಿವೃದ್ಧಿ ಇದಾವೆ. ಆಗುತ್ತೆ. ಗ್ಯಾರಂಟಿ ಯೋಜನೆಗಳು ಬಡವರಿಗೆ ಸಹಕಾರಿ ಆಗ್ತಾ ಇದಾವೆ. ಓಕೆ, ಥ್ಯಾಂಕ್ ಯು ಸರ್. ಒಂದು ಫೈನಲ್ ಕ್ವಿಕ್ ಆಗಿ ಫೈನಲ್ ಹೇಳ್ಬಿಡಿ. ನೋಡಿ, ಇವತ್ತು ಹೇಳಿದ್ರಲ್ಲ, ಮೋದಿ ಸಾಹೇಬರು ಈ ದೇಶದ ಪ್ರಧಾನಮಂತ್ರಿ ಆದ್ಮೇಲೆ GDP ವ್ಯವಸ್ಥೆ 2480.79 US$. ಅಮೆರಿಕ ವಿಶ್ವದ ದೊಡ್ಡಣ್ಣ, ಅವ್ರದ್ದು 82,169. Okay. ಸಿ ಇವತ್ತು ಅಮೆರಿಕ ಅದಕ್ಕೆ ಹೆಮ್ಮೆ ವಿಶ್ವ ಪಡೋಣ ಬಿಡಿ ಸರ್. ಅಮೆರಿಕ ಅದು ಹೆಮ್ಮೆ ಇದೆ ವಿಶ್ವದಲ್ಲೇ ಸರ್. ಶ್ರೀಮಂತ ದೇಶದ ರಾಷ್ಟ್ರ ಪ್ರತಿಯೊಬ್ಬ ಇವತ್ತು ನಾಗರಿಕನಿಗೂ GDP ಕೂಡ ಬಡತನ. ಹೆಮ್ಮೆ ಇದೆ. ನಮ್ಮ ದೇಶ Okay. ಹೆಮ್ಮೆ ಪಡಿ, ಶ್ರೀಮಂತ ಹೆಮ್ಮೆ ಪಡಿ. ಸರ್ ಥ್ಯಾಂಕ್ ಯು. ಸಮಯದ ಅಭಾವ. ಒಂದು ಲಾಸ್ಟ್ ಸ್ಟೇಟ್ಮೆಂಟ್ ಮೇಡಮ್. ಇವರು ಪ್ರಿಯಾಂಕಾ ಖರ್ಗೆ ಅವರು ಮಾತಾಡ್ತಾರೆ ರೂರಲ್ ಡೆವಲಪ್ಮೆಂಟ್ ಲಾಸ್ಟ್ ಅವ್ರು ಬಂದಾಗಿಂದ 50% ಆಗ್ಲಿಲ್ಲ. ದ ಪರ್ಫಾರ್ಮೆನ್ಸ್ ಇಸ್ 40%. ಅವ್ರು ಎಲ್ಲಾ ಇಲಾಖೆಗಳಿಗೂ ಮಾತಾಡ್ತಾರೆ. IT/BT ನಲ್ಲಿ 14% ಆಗ್ಲಿಲ್ಲ. ದಯವಿಟ್ಟು ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಖರ್ಗೆಯನ್ನ ಹೆಸರು ಬಿಟ್ಬಿಟ್ಟು ನಿಮ್ಮ ಇಲಾಖೆಲಿ ಏನಿದೆ ಇಲಾಖೆ ಬಗ್ಗೆ ಮಾತಾಡಿ, ಜನರ ಬಗ್ಗೆ ಮಾತಾಡಿ. Yes. ಎಲ್ಲರ ಇಲಾಖೆಲಿ ಮೂಗ್ ತೋರ್ಸಕ್ ಹೋಗ್ಬೇಡಿ. Yes. ಕೊನೆಗೆ ನಿಮ್ಗೆ ಚಪ್ರಿಕಲ್ ಆಗುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟೊತ್ತು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಒಟ್ನಲ್ಲಿ ಒಂದು ತಾರ್ಕಿಕ ಅಂತ್ಯ ಅಂತೂ ಸಿಗೋದೇ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ ನಾಯಕರಂತೂ ಒಪ್ಕೊಳ್ಳೋದೇ ಇಲ್ಲ ಪಂಚ ಗ್ಯಾರಂಟಿಗಳು ಜನರ ಏಳಿಗೆಗೆ ಇರೋದು. ಬಡವರು ಬದುಕ್ತಾ ಇದ್ದಾರೆ ಅಂದ್ರೆ ಪಂಚ ಗ್ಯಾರಂಟಿಗಳಿಂದ ಅವ್ರನ್ನ ಸೋಮಾರಿಗಳನ್ನ ಮಾಡುವಂತಹ ಅವಶ್ಯಕತೆ ನಮಗೆ ಇಲ್ಲ, ಅಂತಹ ಸಮಯ ಬರೋದು ಇಲ್ಲ ಅನ್ನುವಂತಹ ವಿಚಾರವನ್ನ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಬಟ್ ಶ್ರೀಗಳು ಯಾವ ಅರ್ಥದಲ್ಲಿ ಹೇಳಿದ್ರು, ಅಂಕಿ ಅಂಶ ತೆಗೆದುಕೊಂಡು ಮಾಹಿತಿ ಪಡೆದುಕೊಂಡು ಮಾತನಾಡಬೇಕು ಅಂತ ಅವ್ರು ಕೇಳ್ಕೊಳ್ತಿದ್ದಾರೆ. ಒಟ್ನಲ್ಲಿ ಶ್ರೀಗಳೇ ಒಂದು ಕ್ಲಾರಿಟಿ ಕೊಡಬೇಕು ಅಂತ ಅನ್ಸುತ್ತೆ. ಈ ಪಂಚ ಗ್ಯಾರಂಟಿಗಳಿಂದ ಜನ ನಿಜಕ್ಕೂ ಸೋಮಾರಿಗಳಾಗ್ತಿದ್ದಾರಾ ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.